ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತಿನ ದಿನ ಕೂಡ ಲಂಡನ್ಲಿದ್ದೀನಿ. ಆದರೆ ನಾವು ಈಗ ತಾನೇ ಹೋಟೆಲ್ ಚೇಂಜ್ ಮಾಡಿದ್ವಿ. ಸೊ ಒಂದು 5 ಸ್ಟಾರ್ ಹೋಟೆಲು ದ ಲಂಡನರ್ ಅಂತ ಹೇಳುವಂಥ 5 ಸ್ಟಾರ್ ಹೋಟೆಲಿಂದ ಮತ್ತೊಂದು 5 ಸ್ಟಾರ್ ಹೋಟೆಲ್ಗೆ ಬಂದಿದ್ದೀವಿ. ಇದು ಹಾಮ್ ಯಾರ್ಡ್ ಅಂತ ಹೇಳುವಂಥ ಒಂದು ಹೋಟೆಲ್ ಇದು. ಸೊ ಇಲ್ಲಿ ಬಂದು ಈಗ ತಾನೇ ರೂಮ್ಗೆ ಚೆಕ್ ಇನ್ ಮಾಡಿದ್ವಿ. ಅದ್ಭುತವಾಗಿದೆ ರೂಮು, ನೋಡ್ತಾ ಇರ್ಬೋದು ನೀವು. ಬೆಡ್ ಹಂಗೆ ಒಳ್ಳೆ ಹೂವು ಇದ್ದಂಗಿದೆ. ಸೊ ನೋಡ್ಬೋದು ನಾನು ಕುತ್ಕೊಂಡ್ರೆ ಎಷ್ಟು ಒಳಗೋಗುತ್ತಿದ್ದು ಅಂತ ಇದೆ. ಸೊ ಈ ರೀತಿಯಾದಂಥ ಒಂದು ಬೆಡ್. ಆ್ಯಕ್ಚುಲಿ ಈ ಬೆಡ್ನ ನೀವೇನಾದರೂ ತುಂಬ ಇಷ್ಟ ಆದರೆ ನೀವು ಇದನ್ನು ಖರೀದಿ ಮಾಡ್ಬೋದು ನೀವು. ಅದು ಎಷ್ಟು ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ, ಲಕ್ಷಾಂತರ ರೂಪಾಯಿ ಆದರೂ ಆಗುತ್ತೆ. ಬಟ್ ಖರೀದಿ ಮಾಡ್ಬೋದು. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಇದೆ, ತುಂಬಾ ಒಳ್ಳೆ ಡಿಸೈನ್ ಇದೆ. ಒಂದು ಬೆಡ್ ಇದ್ದಂಗಿದೆ ಹೇಳಬೇಕು ಅಂತಂದರೆ. ಸೊ ಆಮೇಲೆ ಒಂದು ಶ್ಯಾಂಡಲಿಯರ್ ಕೂಡ ಇದೆ, ಖತರ್ನಾಕಾಗಿರೋದು. ಆಮೇಲೆ ಒಂದು ರೀತಿ ಇದು ಆವಾಗ ಟ್ರೆಡಿಷನಲ್ ಏನು ಇದು ತುಂಬಾ ಹಳೆ ಹೋಟೆಲ್ ಇದು. ಸೊ ಮೊದಲೇನಿರ್ತಾ ಇತ್ತು ಅದನ್ನೇ ಇಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಿರೋ ಹಾಗೆ. ತುಂಬಾ ಯಾವುದೋ ಒಂದು 10 ವರ್ಷ ಸಾರಿ ಒಂದು 70 ವರ್ಷ ಇಲ್ಲಾಂದ್ರೆ ಒಂದು 50 ವರ್ಷದಿಂದ ಇದನ್ನು ಮಾಡಿರೋವಂಥ ಒಂದು ಏನಂತಾರೆ ಇದನ್ನು, ಡ್ರಾಯರ್ ಥರ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಒಳಗಡೆ ಏನೂ ಇಟ್ಟಿಲ್ಲ. ಆದರೆ ಅದಾದಮೇಲೆ ಸೊ ನಾವು ಬಂದ ತಕ್ಷಣ ನಮಗೆ ನೀರು ಕೂಡ ಕೊಟ್ಟರು. ಸೊ ನೀವು ಇಲ್ಲಿ ಕಾಣಿಸ್ತಿರೋ ಹಾಗೆ ನೀರು ಬಾಟ್ಲು ಕೂಡ ಕೊಟ್ಟರು. ಸೊ ಬಟ್ ಲಂಡನಲ್ಲಿರೋಂಥ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಸಿಗಲಿಲ್ಲ ನಮಗೆ. ಅಲ್ಲಿ ವೈನೇ ಕೊಟ್ಟಿದ್ರು, ಫ್ರೀ ವೈನ್ ಕೊಟ್ಟಿದ್ರು. ಬಟ್ ಇಲ್ಲಿ ಬರೀ ನೀರಷ್ಟೇ. ಟಿ ವಿ ಇದೆ. ಆಮೇಲೆ ಇಲ್ಲಿ ಒಂದು ಕ್ಲೋಸೆಟ್ ನಿಮ್ಗೆ ಕಾಣಿಸ್ತಿರೋ ಹಾಗೆ ಕ್ಲೋಸೆಟ್ಗಳು. ಇಲ್ಲಿ ನೋಡಿ, ಇಲ್ಲಿ ಅಲಾರಮ್ ಕ್ಲಾಕ್ ಕೂಡ ಇದೆ. ಇದು ಒಂಥರ ಓಲ್ಡ್ ಸ್ಟೈಲ್ ಡಿಸೈನ್ ಇದು, ಸಖತ್ತಾಗಿದೆ. ಯಾರು ಉಪಯೋಗಿಸಲ್ಲ ಅನ್ಕೊತೀನಿ ಈಗ. ಸೊ ಇಲ್ಲಿ ಬಂದು ಸುಮ್ಮನೆ ಇದೊಂದು ಕಬೋರ್ಡ್ ಇದು. ಇಲ್ಲಿ ನೋಡಿ ಹ್ಯಾಂಗರ್ ನೋಡಿ ಯಾವ ರೀತಿ ಇದೆ ಅಂತೇಳಿ, ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಲ್ಯಾವೆಂಡರ್ ಅಂದರೆ ಏನು ರೂಮ್ ಫ್ರೆಶ್ನರು ಅಥವಾ ಕ್ಲೋಸೆಟ್ ಫ್ರೆಶ್ನರ್ ಏನಿರುತ್ತೆ ಅದನ್ನು ಕೂಡ ಇದರಲ್ಲಿ ಇಟ್ಟಿದ್ದಾರೆ. ಸೊ ಏನು ಅದು ಬಿಟ್ಟು ಇನ್ನೇನಿಲ್ಲ ಇಲ್ಲಿ. ನೆಕ್ಸ್ಟ್ ಬಂದು ಇನ್ನೊಂದು ಕ್ಲೋಸೆಟ್ ಇದೆ. ಇದರೊಳಗಡೆ ಸ್ವಲ್ಪ ಅದು ಇದು ಸಾಮಾನುಗಳಿಟ್ಟಿದ್ದಾರೆ. ನೀವು ನೋಡ್ತಿರೋ ಹಾಗೆ ಒಂದು ಹೇರ್ ಡ್ರೈಯರ್ ಇದೆ, ಶೂ ಪಾಲಿಶ್, ಅದು ಇದು ಆಳ್ಮೂಳು ಕಡ್ಡಿ ಕಸ, ಅಷ್ಟು ಉಪಯೋಗ ಇಲ್ಲ. ಬಟ್ ಇಲ್ಲಿ ಬಂದು ನೀವು ಇಲ್ಲಿ ನೋಡ್ತಿರೋ ಹಾಗೆ ಲಾಕರ್ ಇದೆ ಒಂದು. ಆಮೇಲೆ ಇಲ್ಲಿ ಸಾಕಷ್ಟು ಪದಾರ್ಥಗಳನ್ನ ಇಟ್ಟಿದ್ದಾರೆ. ಅಸಾಯಿ ಬಿಯರ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಚೀಪೆಸ್ಟ್ ಬಿಯರ್ ಇದು. ಜಪಾನಲ್ಲಿ ಏನಕ್ಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಇದು ಲಂಡನಲ್ಲಾದರೆ ಇದು ಫ್ಯಾನ್ಸಿ ಇರ್ಬೋದು ಮೋಸ್ಟ್ಲಿ, ಅಸಾಯಿ ಬೀರ್ ಅಂತಂದರೆ. ಸೊ ಇದೆಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದಷ್ಟು ತಿಂಡಿ ಪದಾರ್ಥಗಳಿದ್ದಾವೆ, ವೈನ್ ಇದೆ ಇಲ್ಲಿ. ಆಮೇಲೆ ಮೋಸ್ಟ್ಲಿ ಶ್ಯಾಂಪೇನ್ ಇದ್ರೂ ಇರ್ಬೋದು, ಕಾಣಿಸ್ತಾ ಇಲ್ಲ. ಬಟ್ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ. ಆಮೇಲೆ ಇಲ್ಲಿ ಒಳ್ಳೊಳ್ಳೆ ಇದನ್ನು ಕೂಡ ಇಟ್ಟಿದ್ದಾರೆ, ನೀವು ನೋಡ್ತಿರೋ ಹಾಗೆ ಗ್ಲಾಸ್ಗಳು. ಸೊ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ. ಅಸಾಯಿಗೆ ಇಲ್ಲಿ 6.5 ಪೌಂಡ್ ಇಲ್ಲೇ. ಈ ಬಾಟಲ್ ಏನಾದರೂ ಜಪಾನಲ್ಲಿ ಕೊಂಡ್ಕೊಂಡ್ರೆ 1 ಪೌಂಡು ಆಗೋಲ್ಲ ಅನಿಸುತ್ತೆ. ಸೊ ಆಲ್ಮೋಸ್ಟ್ 6ರಷ್ಟು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಸಾಯಿಗೆ. ಸದ್ಯಕ್ಕೆ ಇಲ್ಲಿ ಇಡ್ತೀನಿ, ಏನಾದರೂ ಹೊಡೆದು ಹಾಕ್ಬಿಟ್ರೆ ಆಮೇಲೆ ಅದಕ್ಕೆ ಬೇರೆ ಚಾರ್ಜ್ ಮಾಡಿಬಿಟ್ರೆ ಕಷ್ಟ. ಸೊ ನೆಕ್ಸ್ಟ್ ಬಾತ್ರೂಮು ತುಂಬಾ ಹಳೆ ಕಾಲದ ಬಾತ್ರೂಮ್ ಥರ ಇದೆ. ಇಲ್ಲೊಂದಷ್ಟು ರೆಸ್ಟೋರೆಂಟ್ಗಳಿಗೆ ಹೋಗಿದ್ವಿ. ಆಮೇಲೆ ಅದು ಬಿಟ್ಟ ಮೇಲೆ ಈ ಒಂದು ಚಪ್ಪಲಿಗಳು ಕೂಡ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿಲ್ಲ. ಲಂಡನಲ್ಲೇನಿತ್ತು ಅಲ್ಲಿ ನಾನು ಬೇರೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರಲ್ಲಿ ನಮಗೇನು ಸಿಕ್ಕಿತ್ತು ಚಪ್ಪಲಿಗಳು ಫ್ರೀಯಾಗೆ, ಅಷ್ಟು ಚೆನ್ನಾಗಿಲ್ಲ ಇವು. ಅಲ್ಲಿ ತುಂಬಾ ಚೆನ್ನಾಗಿತ್ತು, ಮನೆಗೆ ತಗೊಂಡೋಗ್ಬೋದಾಗಿತ್ತು. ಸೊ ಅದನ್ನೇ ನಾವು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಟೋಕಿಯೋಗೆ ವಾಪಸ್ ತಗೊಂಡೋಗ್ತೀವಿ. ಆಮೇಲೆ ಈ ಚೇರ್ ನೋಡಿ, ಚೇರು ಕೂಡ ಒಂದು ರೀತಿ ತುಂಬಾ ಹಳೆ ಕಾಲದಲ್ಲಿ ಯಾವ ರೀತಿ ಚೇರ್ಗಳಿತ್ತು ಆ ರೀತಿ ಇದೆ, ಖತರ್ನಾಕಾಗಿದೆ. ಒಳ್ಳೆ ಕುತ್ಕೊಂಡ್ರೆ ಒಳ್ಳೆ ಹೂವದ ಮೇಲೆ ಕುತ್ಕೊಳ್ಳೋದಂಥ ಒಂದು ಫೀಲಿಂಗು ಸಿಗುತ್ತೆ. ಸೊ 2 ಚೇರ್ ಇದೆ, ಆಮೇಲೆ ಒಂದು ಡೆಸ್ಕು ಇಲ್ಲಿ ನೋಡಿ. ಆಮೇಲೆ ಇದು ತುಂಬಾ ಖತರ್ನಾಕಾಗಿ ಒಳ್ಳೆ ಕ್ರಿಸ್ಮಸ್ ಟೈಮಲ್ಲಿ ಇರೋ ಥರ ಅನಿಸುತ್ತೆ. ಇಲ್ಲಿ ಏನು ಆಚೆ ಕಡೆ ಏನು ಕಾಣಿಸ್ತಾ ಇದೆ ನಿಮಗೆ ವ್ಯೂ, ತುಂಬಾ ಖತರ್ನಾಕಾಗಿದೆ. ಸೊ ನೆನ್ನೆ ನಾನು ಹೇಳಿದ ರೀತಿ ನನ್ನ ಹೆಂಡತಿ ಏನಿದೆ, ನನ್ನ ಹೆಂಡ್ತಿದು ಬಿಸ್ನೆಸ್ ಟ್ರಿಪ್ ಇದು. ಸೊ ಅವಳಿಗೆ ಈ ರೀತಿ 5 ಸ್ಟಾರ್ ಹೋಟೆಲಲ್ಲಿ ಉಳ್ಕೊಳ್ಳೋವಂಥ ಅವಕಾಶ ಸಿಕ್ತು ಆ ಬಿಸ್ನೆಸ್ ಟ್ರಿಪ್ ಮುಖಾಂತರ. ಸೊ ಹಾಗಾಗಿ ನಾನು ಅವಳ ಜೊತೆ ಬಂದು ಇಲ್ಲಿ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಸೊ ಒಂಥರ ಲಕ್ಕಿ ಹೇಳಬೇಕು ಅಂದರೆ ನಾನು. ಸೊ ಅದಾದಮೇಲೆ ಇಲ್ಲಿ ರೆಸ್ಟೋರೆಂಟ್ ಬಾರ್ ಇದೆ. ಸೊ ಅದ್ರದ್ದು ಮೆನ್ಯೂ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ತುಂಬಾ ಹಳೆ ಕಾಲದ್ದು ಏನು ಫೋನ್ ಇರ್ತಾಯಿತ್ತಲ್ಲ ನಮ್ಮ ಹತ್ರ, ಆ ರೀತಿಯ ಒಂದು ಫೋನ್ ಕೂಡ ಇಟ್ಟಿದ್ದಾರೆ. ಇದರಿಂದ ನಾವು ಕೆಳಗಡೆ
ಕಾಲ್ ಮಾಡಿ ಏನು ಬೇಕೋ ಅದನ್ನು ಕೇಳ್ಬೋದು. ಅವ್ರು ಯಾವುದೇ ರೀತಿ ಬೇಕೋ ಆ ರೀತಿ ಸಹಾಯ ಮಾಡ್ತಾರೆ. 5 ಸ್ಟಾರ್ ಹೋಟೆಲ್ ಅಂದರೆ ಆ ರೀತಿ ಇರಬೇಕು. ಆಮೇಲೆ ವೆಲ್ಕಮ್ ಅಂತ ಹೇಳಿ ಏನು ಡೆಪ್ಯೂಟಿ ಮ್ಯಾನೇಜರ್, ಈ ಹೋಟೆಲಿನ ಡೆಪ್ಯೂಟಿ ಮ್ಯಾನೇಜರ್ ಏನಿದೆ ಅವನು ಕೈಯಲ್ಲೇ ಬರೆದಿರೋಂಥ ಒಂದು ಮೆಸೇಜ್ ಇದು. ತುಂಬಾ ಗಬ್ಬ ಹ್ಯಾಂಡ್ ರೈಟಿಂಗು. ಬಟ್ ಅದೇ ಮಾಮೂಲಿ ಡಿಯರ್ ನನ್ನ ಹೆಸರು ಮತ್ತು ನನ್ನ ಹೆಂಡತಿ ಹೆಸರು, ವೆಲ್ಕಮ್ ಟು ದಿ ಹಾಮ್ ಯಾರ್ಡ್ ಹೋಟೆಲ್, ಆಮೇಲೆ ಐ ಹೋಪ್ ಯು ಹ್ಯಾವ್ ಎ ಲವ್ಲಿ ಸ್ಟೇ ಅಂತ ಬರ್ತಿದ್ದಾನೆ. ಓದೋಕ್ಕೇ ಕಷ್ಟ ಆಗುತ್ತೆ ಆ ರೀತಿ ಹ್ಯಾಂಡ್ ರೈಟಿಂಗ್. ಅದಾದಮೇಲೆ ಅದ್ರ ಜೊತೆಗೆ ಒಂದು ಚಾಕ್ಲೇಟ್ 6 ಚಾಕ್ಲೇಟ್ ಪೀಸ್ ಇರೋಂಥ ಒಂದು ಚಾಕ್ಲೇಟ್ ಡಬ್ಬ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ 3 ರೀತಿ ಚಾಕ್ಲೇಟ್ ಇದ್ದಾವೆ. ಒಂದು ರೀತಿ ಇದು ಬಂದು 2 ಪೀಸ್ ಇದ್ದಾವೆ. ಸೊ ಇದು ನೀವು ನೋಡ್ತೀರ ಹಾಗೆ ತುಂಬಾ ಖತರ್ನಾಕಾಗಿರೋಂಥ ಚಾಕ್ಲೇಟ್ಗಳು ಅನಿಸುತ್ತೆ. ಸೊ ಡಾರ್ಕ್ ಸಾಲ್ಟೆಡ್ ಕ್ಯಾರಮೆಲ್ಲು, ಹೇಸಲ್ನಟ್ ಇದೆ, ಆಮೇಲೆ ಮಿಲ್ಕ್ ಟ್ರಫಲ್ಲು, 3 ರುಚಿ ಇರೋವಂಥದ್ದು 2 ಇದ್ದಾವೆ. ಸೊ ಎಲ್ಲ ಸೇರಿ 6. ಕುಡಿಯೋಕ್ಕೆ ನೀರಿದೆ. ಆಮೇಲೆ ಇಲ್ಲಿ ಮಿರರ್ ನೀವು ಕಾಣಿಸ್ತಾ ಇರ್ಬೋದು. ಇದು ಕೂಡ ತುಂಬಾ ಓಲ್ಡ್ ಸ್ಟೈಲಲ್ಲಿರೋವಂಥ ಮಿರರು. ಅದು ಎಷ್ಟು ವರ್ಷ ಹಿಂದಿಂದ ಇಲ್ಲಿ ಈ ಮಿರರ್ ಅದೇ ರೀತಿ ಇದೆಯೋ ಗೊತ್ತಿಲ್ಲ, ಮಾತ್ರ ಖತರ್ನಾಕಾಗಿದೆ. ನೀವು ನೋಡ್ಬೋದು ಎಂಥ ಬಣ್ಣಗಳು ಹೆಂಗಿದ್ದಾವೆ. ಇದು ಸ್ಕ್ರೀನ್ದು ಕೂಡ ತುಂಬಾ ಬಣ್ಣ ಚೆನ್ನಾಗಿದೆ. ಮೇಲ್ಗಡೆ ಅಲ್ಲೆಲ್ಲ ಸ್ಕ್ರೀನಿನ ಸುತ್ತ ಬಟ್ಟೆ ಹಾಕಿದ್ದಾರೆ. ತುಂಬಾ ಖತರ್ನಾಕಾಗಿದೆ ಮಾತ್ರ. ಈಗ ಟೈಮು ಬಾತ್ರೂಮ್ ನೋಡೋಕ್ಕೆ. ಬಾತ್ರೂಮ್ ನೋಡಿ ಹೆಂಗಿದೆ ಅಂತ. ಅದು ತುಂಬಾ ಇಷ್ಟ ಆಗಿದೆ ನನಗೇನು ಅಂದರೆ, ಈ ಒಂದೇನು ಬೇಸಿನ್ಗಳಿದ್ದಾವೆ ನೋಡಿ ಹೆಂಗಿದೆ ನೋಡಿ. ಯಾವ ಕಾಲದಿಂದ ಈ ಬೇಸಿನ್ಗಳು ಹಂಗೆ ಇದಾವೆ ಗೊತ್ತಿಲ್ಲ. ಇಲ್ಲಾಂದ್ರೆ ಒಂದು 100 ವರ್ಷಗಳಿಂದ ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ, ನಾನು ಚೆಕ್ ಮಾಡಿಲ್ಲ. ಬಟ್ ತುಂಬಾ ಹಳೆ ಕಾಲದ ಡಿಸೈನ್ಗಳೇನಿತ್ತು ಆ ರೀತಿ ಇದ್ದಾವೆ. ಖತರ್ನಾಕಾಗಿದೆ ನೋಡಿ. ಇಲ್ಲೆಲ್ಲ ನೀರು, ಕೋಲ್ಡ್ ನೀರು ಬೇಕು ಅಂದರೆ ಇದನ್ನ ಈ ಥರ ತಿರುಗಿಸ್ಬೇಕು, ಹಾಟ್ ನೀರು ಬೇಕು ಅಂದರೆ ಈ ರೀತಿ ತಿರುಗಿಸ್ಬೇಕು. ಈಗೆಲ್ಲ ಪೂರ್ತಿ ಆಟೋಮ್ಯಾಟಿಕ್ ನಿಮ್ಗೆ ಗೊತ್ತಿರೋ ಹಾಗೆ. ಬಟ್ ಇದು ಯಾವುದೋ ಒಂದು ಹಳೆ ಕಾಲದಿಂದ ಅದೇ ರೀತಿ ಇರೋದ್ರಿಂದ ಅದೇ ರೀತಿಯ ಒಂದು ಡಿಸೈನ್ನ ಅವರು ಉಳಿಸ್ಕೊಂಡಿದ್ದಾರೆ. ಸೊ ಆ ರೀತಿ ಐಡಿಯಾಗಳಿಲ್ಲಿ. ಅದಕ್ಕೇ ಈ ಹೋಟೆಲ್ಗೆ 5 ಸ್ಟಾರ್ ಹೋಟೆಲ್ಲು, ಆಮೇಲೆ ತುಂಬಾ ಬೇರೆ 5 ಸ್ಟಾರ್ ಹೋಟೆಲ್ಗಳೇನಿದ್ದಾವೆ ಅದಕ್ಕಿಂತಲೂ ತುಂಬಾ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ನಾವು ಲಂಡನಲ್ಲಿ ಏನು ಉಳ್ಕೊಂಡಿದ್ವಿ ಅದಕ್ಕಿಂತ ಈ ಹೋಟೆಲು ತುಂಬಾ ಜಾಸ್ತಿ. ಆಮೇಲೆ ಲೈಟಿಂಗು ಎಲ್ಲ ಈ ರೀತಿ ಏನೋ ಒಂದು ವಿಚಿತ್ರವಾಗಿ ಇದ್ರೂ ಏನೋ ಒಂದು ಹೊಸ್ದಾಗಿ ಏನೋ ಒಂದು ಮಾಡೋಣ ಅನ್ನೋದು ಈ ಒಂದೇನು ಬ್ರಿಟಿಷರು ನಮ್ಮನ್ನ ಈ 200 ವರ್ಷ ನಮ್ಮನ್ನೇನು ಆಳಿದ್ರು ಅವ್ರ ತಲೆಯಲ್ಲಿ ಇರುತ್ತೆ. ಸೊ ನಾವು ಈ ರೀತಿ ಒಂದು ಯೋಚನೆನ ಬೆಳೆಸ್ಕೊಬೇಕು. ಏನೋ ಒಂದು ಹೊಸ ರೀತಿದೇನೋ ಒಂದು ಮಾಡೋಣ, ಹೊಸ ಜನಕ್ಕೆ ಒಂದು ಎಂಟರ್ಟೈನ್ ಆಗೋವಂಥದ್ದು, ಇಲ್ಲಾಂದರೆ ಜನಕ್ಕೆ ಒಳ್ಳೆಯದಾಗೋವಂಥದ್ದು ಏನಾದರೂ ಮಾಡಬೇಕು ಅನ್ನೋದನ್ನು ಯಾವಾಗಲೂ ನಾವು ತಲೆಯಲ್ಲಿ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಒಂದು 30 ವರ್ಷ 40 ವರ್ಷ ಆದಮೇಲೆ ಈ ರೀತಿಯ ಒಂದು ಅದ್ಭುತವಾದಂಥ ದೇಶನ ಕಟ್ಬೋದೇನೋ ಅಂತ ನನಗನ್ಸುತ್ತೆ. ಆಮೇಲೆ ಇಲ್ಲಿ ಶವರ್ ನಿಮಗೆ ಕಾಣಿಸ್ತಿರೋ ಹಾಗೆ, ಅಲ್ಲಿ ಏನು ಕಂಡೀಷನರು ಅದು ಇದು ಶಾಂಪು ಚೆನ್ನಾಗಿರೋ ಇಟ್ಟಿದ್ದಾರೆ. ಇಲ್ಲಿ ಬಂದು ಬಾತ್ರೂಬ್ಸ್ ನೀವು ಅಮೇರಿಕಾ ಅಲ್ಲಿ ಇಲ್ಲಿ ಟೆಲಿವಿಷನಲ್ಲಿ ನೋಡಿರ್ಬೋದು. ಸೊ ಬಾತ್ರೂಬ್ಸ್ 2 ಕೊಟ್ಟಿದ್ದಾರೆ ನನಗೆ ಮತ್ತು ನನ್ನ ಹೆಂಡ್ತಿಗೆ. ಆಮೇಲೆ ಇಲ್ಲಿ ಟವಲ್ಗಳಿದ್ದಾವೆ. ಅದಾದಮೇಲೆ ಇಲ್ಲೂ ಒಂದು ಫೋನ್ ಇಟ್ಟಿದ್ದಾರೆ ನೋಡಿ. ಇಲ್ಲೂ ಒಂದು ಫೋನ್ ಇಟ್ಟಿದ್ದಾರೆ. ಆಮೇಲೆ ಟಾಯ್ಲೆಟ್ ಆ್ಯಕ್ಚುಲಿ ತುಂಬಾ ಬೇಸಿಕ್ ಟಾಯ್ಲೆಟ್ ಇದು. ಅಲ್ಲಿ ಲಂಡನಲ್ಲಿ ಏನಾಯಿತು ಅಲ್ಲಿ ಇನ್ನೊಂದು ಸ್ವಲ್ಪ ಮಾಡರ್ನ್ ಆಗಿರೋಂಥ ಒಂದು ಟಾಯ್ಲೆಟ್ಗಳಿತ್ತು, ಜಪಾನೀಸ್ ಟಾಯ್ಲೆಟ್. ಈಗೇನು ತುಂಬಾ ಫೇಮಸ್ ಬ್ರ್ಯಾಂಡ್ ಜಪಾನಲ್ಲಿ ಹೇಳ್ಬೇಕಂದ್ರೆ ನಾವೆಲ್ಲ ಕಡೆ ನೋಡ್ತೀವಿ, ಟೋಟೋ ಅಂತೇಳಿ. ಸೊ ಆ ರೀತಿ ಆ ಬ್ರ್ಯಾಂಡ್ದು ಟಾಯ್ಲೆಟ್ ಇತ್ತು. ಫುಲ್ಲಿ ಏನಂತಾರೆ ಅಡ್ವಾನ್ಸ್ಡ್ ಟಾಯ್ಲೆಟ್ ಸಿಸ್ಟಮು. ಬಟ್ ಇಲ್ಲಿ ಬಂದು ಇನ್ನು ಹಳೆ ಕಾಲದ ಇಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರ ಹಳೆ ಕಾಲದಲ್ಲಿ ಏನಿತ್ತು ಅದನ್ನೇ ಉಳಿಸ್ಕೋಣ ಅನ್ನೋವಂಥ ಒಂದು ಐಡಿಯಾ ಇರ್ಬೋದು, ಅಥವಾ ಗೊತ್ತಿಲ್ಲ ಅವ್ರದ್ದೇನು ಡಿಸೈನ್ ಏನಂತಾರೆ ಐಡಿಯಾ ಏನಿತ್ತು ಅಂತ ಗೊತ್ತಿಲ್ಲ. ಬಟ್ ಆ ರೀತಿ ಉಳಿಸ್ಕೊಂಡಿದ್ದಾರೆ. ಸೊ ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಹೋಟೆಲ್ಲು. ನಿಮಗೇನಾದರೂ ಖಂಡಿತವಾಗ್ಲೂ ಲಂಡನ್ನಿಗೆ ಸಾಕಷ್ಟು ಜನ ಬರ್ತಾರೆ ಇಂಡಿಯಾದವರು, ಗೊತ್ತಿರೋ ಹಾಗೆ. ಅದರಲ್ಲೂ ದುಡ್ಡಿರೋರು ತುಂಬ ಜನ ಬರ್ತಾರೆ. ಇಲ್ಲಿರೋ ಇಂಡಿಯಾದವರು ಕೂಡ ತುಂಬಾ ದುಡ್ಡಿಟ್ಟಿದ್ದಾರೆ. ಸೊ ನೀವೇನಾದರೂ ಈ ಒಂದು ಹೋಟೆಲಿಗೆ ಬರೋವಂಥ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬನ್ನಿ. ಅದಷ್ಟೇ ಅಲ್ಲ, ನಮ್ಮ ಕನ್ನಡದ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರ ಮಗಳು, ಫಾರ್ಮರ್ ಏನು ಪ್ರೈಮ್ ಮಿನಿಸ್ಟರ್ ಏನಿದ್ರು, ಮದುವೆ ಆಗಿರೋವಂಥ ನಮ್ಮ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಅವ್ರ ಮಗಳನ್ನ ನಾನು ನೆನ್ನೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಹೋಗಿದ್ದೆ. ಅಲ್ಲಿ ಅವ್ರನ್ನ ಆ್ಯಕ್ಚುಲಿ ನೋಡಿದೆ, ರೋಡಲ್ಲಿ ನಡ್ಕೋಗ್ತಾಯಿದ್ರು. ಅವ್ರನ್ನ ನಾನು ಅವ್ರನ್ನ ನೋಡಿದೆ. ಬಟ್ ಅವರು ಈ ಕಾಂಟ್ಯಾಕ್ಟನ್ನು ಅವಾಯ್ಡ್ ಮಾಡೋಕ್ಕೆ ತಕ್ಷಣ ಬೇರೆ ಕಡೆ ತಿರುಗಿ ಹೊಟ್ಟೋದ್ರು. ಬಟ್ ಅದೇ ರೀತಿ ಕನ್ನಡಿಗರು ಸಾಕಷ್ಟು ದುಡ್ಡಿಟ್ಟಿರೋರು ಇಲ್ಲಿ ಬರ್ತೀರಾ ಅಂತ ಅನಿಸುತ್ತೆ. ಸೊ ನಿಮಗೇನಾದರೂ ಖಂಡಿತವಾಗ್ಲೂ ಈ ಒಂದು ಹೋಟೆಲಲ್ಲಿ ಉಳ್ಕೊಳ್ಳೋಷ್ಟು ದುಡ್ಡಿದ್ದರೆ ಖಂಡಿತವಾಗ್ಲೂ ಉಳ್ಕೊಳ್ಳಿ.
ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.